ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಸೆಪ್ಟೆಂಬರ್ನ ಒಂದು ಭವಿಷ್ಯ, ಈ ರಾಜಯೋಗದ ಪ್ರಭಾವ ಮತ್ತು ಈ ದೊಡ್ಡ ಮಹತ್ವದ ಘಟನೆಗಳು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹ ರಾಶಿಗೆ ಪ್ರತ್ಯೇಕ ಮತ್ತು ಅತ್ಯುನ್ನತ ಸ್ಥಾನವಿದೆ. ಗ್ರಹಗಳ ಅಧಿಪತಿಯಾದ ಸೂರ್ಯದೇವನ ಸ್ವಕ್ಷೇತ್ರವಾದ ಈ ರಾಶಿಯ ಜಾತಕರಿಗೆ ಸೆಪ್ಟೆಂಬರ್ನಲ್ಲಿ ಅಂದರೆ ಸಾಧಾರಣವಾದ ಕಾಲಘಟ್ಟವಲ್ಲ. ಬ್ರಹ್ಮಾಂಡದ ಗ್ರಹ ಮಂಡಲದಲ್ಲಿ ಸಂಭವಿಸುತ್ತಿರುವ ಅಪರೂಪದ ಯೋಗಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಜನ್ಮನಾಮ ಅಥವಾ ವ್ಯಾವಹಾರಿಕ ಹೆಸರು ಸಿಂಹರಾಶಿಯ ಅಕ್ಷರಗಳಿಗೆ ಒಳಪಟ್ಟಿದ್ದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಕೇವಲ ಸಾಮಾನ್ಯ ಶುಭ ಫಲಗಳನ್ನು ಮಾತ್ರವಲ್ಲದೆ ಸಾಕ್ಷಾತ್ ರಾಜಯೋಗದಂತಹ ಅತ್ಯುನ್ನತ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಅನುಭವಿಸಲಿದ್ದೀರಿ. ಆದರೆ ಗ್ರಹಗಳ ಸಂಚಾರವು ಕೇವಲ ಸಕಾರಾತ್ಮಕ ಅಂಶಗಳನ್ನು ಮಾತ್ರ ತರುವುದಿಲ್ಲ, ಕೆಲವು ನಿಗೂಢ ಎಚ್ಚರಿಕೆಗಳನ್ನು ಹಾಗೂ ಸವಾಲುಗಳನ್ನು ಕೂಡ ಎದುರಿಸುತ್ತೆ. ಈ ಒಂದು ಮಹತ್ವದ ಮಾಸಿಕ ಜಾತಕ ವಿಶ್ಲೇಷಣೆಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ 8 ಪ್ರಮುಖ ಘಟನೆಗಳು, ಈ ಧನಭಾಗ್ಯ, ವೃತ್ತಿರಂಗದ ಏರಿಳಿತಗಳು ಹಾಗೂ ಕುಟುಂಬದಲ್ಲಿ ಎದುರಾಗುವ ಸೂಕ್ಷ್ಮ ಸನ್ನಿವೇಶಗಳನ್ನು ಅತ್ಯಂತ ವಿಸ್ತಾರವಾಗಿ ನೋಡೋಣ. ಅಂದರೆ ಗ್ರಹಗಳ ಒಂದು ಮೈತ್ರಿ ಮತ್ತು ಪ್ರಥಮ ಮಹಾಘಟನೆ, ತಾತ್ಕಾಲಿಕ ರಾಜಯೋಗ ಮತ್ತು ಸೂರ್ಯ ಬುಧ ಯೋಗ. ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಗೋಚಾರದ ನಕ್ಷೆಯನ್ನು ನಾವು ಆಳವಾಗಿ ಇಲ್ಲಿ ನೋಡೋದಾದರೆ ಈ ಸಿಂಹ ರಾಶಿಯ ಲಗ್ನ ಅಥವಾ ಪ್ರಥಮ ಭಾವದಲ್ಲೇ ತ್ರಿಗ್ರಹಿ ಯೋಗದ ಒಂದು ಸಂಯೋಜನೆ ಇಲ್ಲಿ ನೀವು ನೋಡಬಹುದು. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಬುದ್ಧಿಕಾರಕ ಬುಧ ಮತ್ತು ಛಾಯಾಗ್ರಹ ಕೇತುವಿನೊಂದಿಗೆ ನಿಮ್ಮ ಪ್ರಥಮ ಭಾವದಲ್ಲೇ ವಿರಾಜಮಾನನಾಗಿದ್ದಾನೆ. ಲಗ್ನದಲ್ಲಿ ಬುಧಾದಿತ್ಯ ಯೋಗದ ಒಂದು ಮಹತ್ವ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಸೇರಿದಾಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಪವಿತ್ರವಾದ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತೆ. ನಿಮ್ಮ ಸ್ವಂತ ರಾಶಿಯಲ್ಲಿ ಈ ಯೋಗ ಏರ್ಪಟ್ಟಿರುವುದರಿಂದ ನಿಮ್ಮ ನಾಯಕತ್ವದ ಒಂದು ಗುಣ, ತೇಜಸ್ಸು ಹಾಗೂ ಜಾಣ್ಮೆ ಅಪಾರವಾಗಿ ಇಲ್ಲಿ ವೃದ್ಧಿಸುತ್ತೆ. ಈ ಒಂದು ಗ್ರಹ ಸ್ಥಿತಿಯು ನಿಮಗೆ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಉನ್ನತ ಅಧಿಕಾರ ತಂದುಕೊಡುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ತಾತ್ಕಾಲಿಕವಾಗಿ ಹೊರಗೆ ತೆರಳಿದಾಗ ಅಥವಾ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಲು ಹೊಸಬರನ್ನು ಹುಡುಕುತ್ತಿರುವಾಗ ಆ ಒಂದು ಸುವರ್ಣಾವಕಾಶ ನಿಮ್ಮ ಮಡಿಲಿಗೆ ಬೀಳಲಿದೆ. ಆರೋಗ್ಯದಲ್ಲಿ ಒಂದು ಅಭೂತಪೂರ್ವ ಚೇತರಿಕೆಯನ್ನು ನೀವು ಕಾಣಬಹುದು. ಈ ಪ್ರಥಮ ಭಾವದಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ದೈಹಿಕ ಆಯಾಸ ಅಥವಾ ಅಸ್ವಸ್ಥ ಅನಾರೋಗ್ಯ ಸಮಸ್ಯೆಗಳಿಂದ ಏನಾದರೂ ನೀವು ಬಳಲುತ್ತಿದ್ದವರಿಗೆ ಈ ತಿಂಗಳು ಪೂರ್ಣ ಚೇತರಿಕೆಯನ್ನು ನೀಡಲಿದೆ. ಈ ದ್ವಿತೀಯ ಭಾವದಲ್ಲಿ ಶುಕ್ರ ಮತ್ತು ಧನ ಸಂಪತ್ತಿನ ಒಂದು ರಹಸ್ಯ. ನಿಮ್ಮ ಜಾತಕದ ದ್ವಿತೀಯ ಭಾವವಾದ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಸೌಂದರ್ಯ, ಐಶ್ವರ್ಯ ಮತ್ತು ಕಲಾಕಾರಕನಾದ ಶುಕ್ರ ಗ್ರಹವು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದೆ. ಈ ಕನ್ಯಾ ರಾಶಿಯು ಶುಕ್ರನಿಗೆ ನೀಚ ಕ್ಷೇತ್ರವಾಗಿದ್ದರೂ ಪ್ರಸ್ತುತ ಸಂದರ್ಭದಲ್ಲಿ ಈ ಒಂದು ಧನಭಾವದ ಮೇಲೆ ಪ್ರಭಾವವು ಒಂದು ವಿಶಿಷ್ಟ ಸನ್ನಿವೇಶವನ್ನು ಸೃಷ್ಟಿಸುತ್ತೆ. ಅಪ್ರತೀಕ್ಷಿತ ಧನಲಾಭ ಹಾಗೂ ಉಪಹಾರಗಳು ನಿಮ್ಮ ಕಾರ್ಯವೈಖರಿ ಅಥವಾ ವ್ಯಕ್ತಿತ್ವಕ್ಕೆ ಮಾರುಹೋಗಿ ಇತರರು ನಿಮ್ಮನ್ನು ಮೆಚ್ಚಿಸಲು ಅಥವಾ ನಿಮ್ಮೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಲು ದೊಡ್ಡ ಮಟ್ಟದ ಹಣವನ್ನು ಹೂಡಿಕೆ ಮಾಡಲು ಮುಂದಾಗ್ತಾರೆ. ಆರ್ಥಿಕ ಹೊಣೆಗಾರಿಕೆಗಳ ಒಂದು ನಿವಾರಣೆ ನೋಡೋಣ. ನಿಮಗೆ ಎದುರಾಗಿದ್ದ ಹಳೆಯ ಸಾಲದ ಹೊರೆ ಅಥವಾ ಆರ್ಥಿಕ ಚಿಂತೆಗಳನ್ನು ಕಳೆಯಲು ಪ್ರಭಾವಿ ವ್ಯಕ್ತಿಯೊಬ್ಬರು ನೆರವಿನ ಹಸ್ತ ಚಾಚುತ್ತಾರೆ. ಬೆಲೆ ಬಾಳುವ ಉಡುಗೊರೆಗಳು ಅಥವಾ ಆರ್ಥಿಕ ಭದ್ರತೆ ಈ ತಿಂಗಳು ನಿಮ್ಮ ಕೈ ಸೇರುತ್ತೆ. ಅಂದರೆ ತೃತೀಯ ಘಟನೆ ಅಂತ ಮಂಗಳನ ಒಂದು ಪ್ರಭಾವ. ಕುಟುಂಬದಲ್ಲಿ ಆಂತರಿಕ ಸಂಘರ್ಷ. ತೃತೀಯ ಮುಖದ ಘಟನೆಯು ನಿಮ್ಮ ಕುಟುಂಬ ಮತ್ತು ಸಹೋದರ ಸಂಬಂಧಗಳಿಗೆ ಜ್ಯೋತಿಷ್ಯದ ಪ್ರಬಲ ಎಚ್ಚರಿಕೆಯನ್ನು ಇಲ್ಲಿ ನೀಡುತ್ತೆ.
ಪರಾಕ್ರಮ ಕಾರಕನಾದ ಮಂಗಳ ಗ್ರಹವು ನಿಮ್ಮ ಲಾಭ ಭಾವವಾದ ಏಕಾದಶ ಭಾವದಲ್ಲಿದ್ದರೂ ಅದು ತನ್ನ ಶತ್ರು ರಾಶಿಯಾದ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತೆ. ಈ ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 25ರವರೆಗಿನ ಈ ಒಂದು ಅಗ್ನಿ ಪರಿಹಾರ ಈ ಸಹೋದರ ಸಹೋದರಿಯರ ನಡುವೆ ತೀವ್ರ ಭಿನ್ನಾಭಿಪ್ರಾಯ, ಗೃಹ ಉಪಯೋಗಿ ಎಲೆಕ್ಟ್ರಾನಿಕ್ ಮತ್ತು ಉಪಕರಣಗಳು, ಈ ಸಣ್ಣ ವಿಷಯಗಳಿಗೂ ಕುಟುಂಬದಲ್ಲಿ ನೆಮ್ಮದಿ ಭಂಗ ಆಗುವಂಥದ್ದು. ಈ ಸಮಯದಲ್ಲಿ ಸಿಂಹರಾಶಿಯವರು ಶಾಂತತೆ ಹಾಗೂ ತಾಳ್ಮೆಯಿಂದ ವ್ಯವಹರಿಸುವುದು ಇಲ್ಲಿ ಅತ್ಯಗತ್ಯ. ಕೋಪದ ಕೈಗೆ ಬುದ್ಧಿ ನೀಡಿದರೆ ಕುಟುಂಬದ ಆಂತರಿಕ ವಾತಾವರಣ ಇನ್ನಷ್ಟು ಕಲುಷಿತಗೊಳ್ಳಬಹುದು. ಈ ಚತುರ್ಥ ಘಟನೆ ಸಂತಾನದ ಭವಿಷ್ಯ, ಈ ವಿದೇಶ ಯೋಗ ಮತ್ತು ಶಿಕ್ಷಣ. ನಿಮ್ಮ ಜಾತಕದ ದ್ವಾದಶ 12ನೇ ಭಾವದಲ್ಲಿ ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ವಿರಾಜಮಾನನಾಗಿದ್ದಾನೆ. ಗುರುವಿನ ಈ ಸ್ಥಾನ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ದ್ವಿಮುಖ ಪ್ರಭಾವ ಬೀರುತ್ತೆ. ಕಿರಿಯ ಮಕ್ಕಳಲ್ಲಿ ಧಾರ್ಮಿಕ ಪರಿವರ್ತನೆ. ನಿಮ್ಮ ಕಿರಿಯ ಮಕ್ಕಳು ಇದ್ದಕ್ಕಿದ್ದಂತೆ ಪೂಜೆ, ಪುನಸ್ಕಾರ, ಮಂತ್ರ ಪಠಣ ಹಾಗೂ ಆಧ್ಯಾತ್ಮಿಕ ವಿಷಯಗಳತ್ತ ಆಕರ್ಷಿತರಾಗುತ್ತಾರೆ. ಶಾಲೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಅಥವಾ ಪೌರಾಣಿಕ ಪಾತ್ರಗಳನ್ನು ಅಭಿನಯಿಸುವ ಅವಕಾಶ ಲಭಿಸುತ್ತೆ. ಹಿರಿಯ ಮಕ್ಕಳ ವಿದೇಶಿ ಯೋಗ ಹಾಗೂ ಆದಾಯ ನೋಡೋಣ. ಈ 17 ವರ್ಷ ಮೇಲ್ಪಟ್ಟ ಹಿರಿಯ ಮಕ್ಕಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಈ ಪ್ರವೇಶಾವಕಾಶ, ವಿದೇಶಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭೂತಪೂರ್ವ ಯಶಸ್ಸು ಹಾಗೂ ವಿದೇಶಿ ಮೂಲಗಳಿಂದ ಆದಾಯ ಹರಿದು ಬರುವ ಲಕ್ಷಣಗಳು ಕಾಣುತ್ತೆ. ಸಾಧನಗಳ ದುರುಪಯೋಗ ಮತ್ತು ಪೋಷಕರ ಆತಂಕ. ಗುರುವಿನ ದ್ವಾದಶ ಪ್ರಭಾವದಿಂದಾಗಿ ಮಕ್ಕಳು ಇಲ್ಲಿ ಲ್ಯಾಪ್ಟಾಪು ಅಥವಾ ಮೊಬೈಲು ಅಥವಾ ಡಿಜಿಟಲ್ ಪರದೆಗಳ ಮುಂದೆ ಸುಮ್ಮನೆ ಗಂಟೆಗಟ್ಟಲೆ ಇಲ್ಲಿ ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬಹುದು. ಇದು ನಿಮ್ಮ ಆತಂಕಕ್ಕೆ ಕಾರಣವಾಗಬಹುದು. ಪಂಚಮ ಮತ್ತು ಷಷ್ಠ ಘಟನೆ ವೃತ್ತಿ ಬದುಕು. ಶನಿ ವಕ್ರಿ ಸ್ವಭಾವ ಮತ್ತು ಇಲ್ಲಿ ಕರಿಯರ್ ಪರಿವರ್ತನೆ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದ ಕಡೆಗೆ ಗಮನವನ್ನು ಹರಿಸಿದಾಗ ನಿಮ್ಮ ಜಾತಕದ ಅಷ್ಟಮ ಭಾವದಲ್ಲಿ ಅಂದರೆ 8ನೇ ಮನೆಯಲ್ಲಿ ಶನಿ ಮಹಾರಾಜನು ಮೀನ ರಾಶಿಯಲ್ಲಿ ವಕ್ರಿ ಸ್ಥಿತಿಯಲ್ಲಿ ಇದ್ದಾನೆ. ಉದ್ಯೋಗಿಗಳು, ಸರ್ಕಾರಿ ನೌಕರರು ಹಾಗೂ ವೃತ್ತಿಪರರು ಸೆಪ್ಟೆಂಬರ್ ತಿಂಗಳಿನಲ್ಲಿ 2 ವಿಭಿನ್ನ ಹಂತಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಇಲ್ಲಿ ಸಪ್ತಮ ಘಟನೆ ಅಂದರೆ ಪ್ರೇಮ ಜೀವನ, ದಾಂಪತ್ಯ ಮತ್ತು ಸಂಗಾತಿಯ ಆರೋಗ್ಯದ ಸವಾಲುಗಳು. ನಿಮ್ಮ ಜಾತಕದ ಸಪ್ತಮ ಅಂದರೆ 7ನೇ ಭಾವದಲ್ಲಿ ರಾಹು ಮತ್ತು ಅಷ್ಟಮ 8ನೇ ಭಾವದಲ್ಲಿ ಶನಿಯ ಉಪಸ್ಥಿತಿಯು ಪ್ರೇಮಿಗಳು ಹಾಗೂ ವಿವಾಹಿತರ ಜೀವನದಲ್ಲಿ ದೊಡ್ಡ ಮಟ್ಟದ ಪರೀಕ್ಷೆಯನ್ನು ತಂದೊಡ್ಡುತ್ತೆ. ಪ್ರೇಮಿಗಳ ಸವಾಲುಗಳು ಮತ್ತು ಸಂಗಾತಿಯ ಮೇಲಿನ ಕಷ್ಟಗಳು. ಈ ಪ್ರೇಮ ಸಂಬಂಧದಲ್ಲಿರುವ ಜೋಡಿಗಳಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಸೂಕ್ಷ್ಮವಾಗಿ ಇರುತ್ತೆ. ನಿಮ್ಮ ಸಂಗಾತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕರಿಯರ್, ಆರ್ಥಿಕ ನಷ್ಟ ಹಾಗೂ ಕುಟುಂಬದ ಕಡೆಯಿಂದ ಸಾಲು ಸವಾಲುಗಳು ಎದುರಾಗುತ್ತವೆ. ಇದರಿಂದಾಗಿ ಅವರು ತೀವ್ರ ಕಿರಿಕಿರಿ ಮತ್ತು ಕೋಪವನ್ನು ವ್ಯಕ್ತಪಡಿಸಬಹುದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಸಹಾನುಭೂತಿ ಮತ್ತು ಈ ಮಾನಸಿಕ ಬೆಂಬಲ ಅನ್ನೋದು ಅತ್ಯಗತ್ಯ. ಈ ದಾಂಪತ್ಯ ಜೀವನ ಇಲ್ಲಿ ಗುಪ್ತ ಆರೋಗ್ಯದ ಒಂದಷ್ಟು ಸಮಸ್ಯೆಗಳು ನೋಡೋಣ. ವಿವಾಹಿತರಿಗೆ ಪರಸ್ಪರ ಉದ್ಯೋಗಿಕ ಬೆಂಬಲ ಸಿಕ್ಕಿದ್ರು ಸಂಗಾತಿಯ ದೈಹಿಕ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ನೀವು ವಿಶೇಷವಾಗಿ ಗುಪ್ತಾಂಗಗಳ ಸೋಂಕು ಅಥವಾ ಹಾರ್ಮೋನ್ ಏರಿಳಿತದ ತೊಂದರೆಗಳು ಕಾಡಬಹುದು. ವೈದ್ಯಕೀಯ ತಪಾಸಣೆ ಇಲ್ಲಿ ಅತ್ಯಗತ್ಯ. ಅಷ್ಟಮ ಅಂದರೆ ಘಟನೆ ವ್ಯಾಪಾರ, ವಾಣಿಜ್ಯ ಮತ್ತು ಹಣಕಾಸು ಹರಿವು. ಈ ಸ್ವಂತ ಉದ್ಯಮ ಆಗಿರ್ಬೋದು, ಅಂಗಡಿ ಅಥವಾ ಕಮಿಷನ್ ಆಧಾರಿತ ವ್ಯಾಪಾರ ನಡೆಯುತ್ತಿರುವ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಆರ್ಥಿಕ ಚಕ್ರವು 2 ಭಾಗಗಳಲ್ಲಿ ಕೆಲಸ ಮಾಡುತ್ತೆ. ಈ ದ್ವಿತೀಯ ಭಾವದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಇರುವುದರಿಂದ ಆರಂಭದಲ್ಲಿ ವಿಳಂಬ ಫಲಗಳು ಲಭಿಸುತ್ತೆ. ಈ ಸೆಪ್ಟೆಂಬರ್ 1ರಿಂದ 10 ಅಂದರೆ ವ್ಯಾಪಾರದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಅಥವಾ ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಕೂಡ ನಿರೀಕ್ಷಿತ ಪ್ರಮಾಣದ ದೊಡ್ಡ ಆರ್ಡರ್ಗಳು ಕೈಗೂಡಲ್ಲ. ಈ ಸೆಪ್ಟೆಂಬರ್ 11ರಿಂದ 20 ಈ ವಿಳಂಬ ಫಲ ಅನ್ನೋದು ನೀಡುವ ಶುಕ್ರ ತನ್ನ ಪೂರ್ಣ ಅನುಗ್ರಹವನ್ನು ನೀಡಲು ಇಲ್ಲಿ ಪ್ರಾರಂಭಿಸುತ್ತೆ.
ಈ ಸ್ಥಗಿತಗೊಂಡಿದ್ದ ಒಂದು ದೊಡ್ಡ ಒಂದು ಏನು ಆರ್ಡರ್ಗಳು ಲಭಿಸೋದು, ಬಾಕಿ ಉಳಿದಿದ್ದ ಪಾವತಿಗಳು ಹರಿದು ಬರೋದು, ವರ್ತಕರಿಗೆ ಆರ್ಥಿಕವಾಗಿ ಈ ತಿಂಗಳು ಅಂತಿಮವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ಸಿಂಹ ರಾಶಿಯವರು ಸೆಪ್ಟೆಂಬರ್ನಲ್ಲಿ ಎದುರಾಗಬಹುದಾದ ನಕಾರಾತ್ಮಕ ಗ್ರಹ ಪ್ರಭಾವಗಳನ್ನು ಶಮನಗೊಳಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಿಸುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಹಾಗೂ ಶುಕ್ರವಾರದಂದು ಗೋಸೇವೆ ಅಥವಾ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲಗಳನ್ನು ಇಲ್ಲಿ ನೀಡುತ್ತೆ. ಬ್ರಹ್ಮಾಂಡದ ಒಂದು ಗ್ರಹಗಳ ಚಲನೆ ಮಾನವ ಜೀವನದ ಮೇಲೆ ನಿರಂತರವಾದ ಅಗಾಧವಾದ ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ವಿಶೇಷವಾಗಿ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಅಂತ ಇಲ್ಲಿ ಜ್ಞಾನಕಾರಕ, ಧರ್ಮಕಾರಕ ಮತ್ತು ಈ ಪುತ್ರಕಾರಕ ನೆನೆಸಿದ ದೇವಗುರು ಬೃಹಸ್ಪತಿ ಅಂದರೆ ಬೃಹಸ್ಪತಿ ಗ್ರಹ ತನ್ನ ರಾಶಿ ಬದಲಾವಣೆ ಅಥವಾ ನಕ್ಷತ್ರ ಬದಲಾವಣೆಯನ್ನು ಮಾಡಿದಾಗ ಜಗತ್ತಿನ ಸಮಸ್ತ ಜೀವರಾಶಿಗಳಲ್ಲಿ ಭಾರೀ ಚಲನವಲನಗಳು ಸಂಭವಿಸುತ್ತೆ. ಆಗಸ್ಟ್ 19ರಿಂದ ಅಕ್ಟೋಬರ್ ಅಂದರೆ ಕೊನೆಯ ವಾರದವರೆಗೆ ಒಂದು ಅತ್ಯಂತ ಅಪರೂಪದ ನಿಗೂಢ ಹಾಗೂ ಶಕ್ತಿಶಾಲಿ ಗ್ರಹಚಾರ ಸಂಭವಿಸುತ್ತೆ. ಸಿಂಹ ರಾಶಿಯ ಜಾತಕದವರಿಗೆ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕದಲ್ಲಿ ವಿಕ್ರಮಿಸುತ್ತಾ ಬುಧನ ಅಧಿಪತ್ಯದ ಆಶ್ಲೇಷ ನಕ್ಷತ್ರಕ್ಕೆ ಗೋಚಾರ ಪ್ರವೇಶ ಮಾಡುತ್ತಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಗೂಢ ಗ್ರಂಥಗಳ ಪ್ರಕಾರ ಆಶ್ಲೇಷ ನಕ್ಷತ್ರ ಎಂದರೆ ಸರ್ಪಗಳ ನಾಗದೇವತೆಗಳ ನಕ್ಷತ್ರ. ಇದು ರಹಸ್ಯ, ತೀವ್ರ ಆಲೋಚನಾ ಶಕ್ತಿ, ಮನೋವಿಜ್ಞಾನ ಒಳಗಣ್ಣು, ರಹಸ್ಯ ಶತ್ರುಗಳ ಒಂದು ಬೆನ್ನಟ್ಟುವಿಕೆ ಹಾಗೂ ದೊಡ್ಡ ಮಟ್ಟದ ಪರಿವರ್ತನೆಗೆ ಹೆಸರಾದ ನಕ್ಷತ್ರ. ಈ ನಕ್ಷತ್ರಕ್ಕೆ ಸಕಾಲ ಶುಭಪ್ರದನಾದ ಗುರುಗ್ರಹವು ಇಲ್ಲಿ ಪ್ರವೇಶಿಸಿದಾಗ ಸಿಂಹರಾಶಿಯವರ ಜೀವನದಲ್ಲಿ ಮುಚ್ಚಿಟ್ಟಿದ್ದ ಸತ್ಯಗಳು, ರಹಸ್ಯಗಳು, ಶತ್ರುಗಳ ಸಂಚುಗಳು ಹಾಗೂ ಅಗಾಧವಾದ ಆಧ್ಯಾತ್ಮಿಕ ಬದಲಾವಣೆಗಳು ಬಹಿರಂಗಗೊಳ್ಳುತ್ತೆ. ನೀವು ಸಿಂಹ ಲಗ್ನದವರಾಗಿರಲಿ, ಸಿಂಹ ರಾಶಿಯವರಾಗಿರಲಿ ಅಥವಾ ಉತ್ತರ ಪಾಲ್ಗುಣಿ, ಪೂರ್ವ ಪಾಲ್ಗುಣಿ, ಈ ಮಖ ನಕ್ಷತ್ರದವರು ಆಗಿರಲಿ, ಈ ಒಂದು ವಿಶ್ಲೇಷಣೆಯು ನಿಮ್ಮ ಜೀವನದ ಮುಂಬರುವ 2 ಅಥವಾ 3 ತಿಂಗಳುಗಳ ದಿಕ್ಕನ್ನೇ ಬದಲಾಯಿಸುತ್ತೆ. ಜ್ಯೋತಿಷ್ಯದ 12 ಭಾವಗಳಲ್ಲಿ ಇಲ್ಲಿ 12ನೇ ಭಾವವನ್ನು ನಾವು ವ್ಯಯ ಭಾವ ಅಂತ ಕರಿತೀವಿ, ಅಥವಾ ಈ ಒಂದು ಮೋಕ್ಷ ಭಾವ, ವಿದೇಶಿ ಯೋಗ ಭಾವ ಹಾಗೂ ರಹಸ್ಯಗಳ ಭಾವ ಎಂದು ಕರೆಯಲಾಗುತ್ತೆ. ಸಿಂಹ ರಾಶಿಗೆ 12ನೇ ಮನೆ ಕರ್ಕಾಟಕ ರಾಶಿಯಾಗುತ್ತೆ. ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದು. 12ನೇ ಮನೆಯಲ್ಲಿ ಉಚ್ಚ ಗುರುವಿನ ಉಪಸ್ಥಿತಿಯು ಸಾಧಾರಣ ವಿಷಯ ಅಲ್ಲವೇ ಅಲ್ಲ. ಆಧ್ಯಾತ್ಮಿಕ ಕ್ರಾಂತಿ 12ನೇ ಮನೆ ಮೋಕ್ಷದ ಸ್ಥಾನವಾಗಿರುವುದರಿಂದ ಉಚ್ಚಗುರು ಮತ್ತು ಆಶ್ಲೇಷ ನಕ್ಷತ್ರದ ಸಮ್ಮಿಲನವು ನಿಮ್ಮಲ್ಲಿ ಆಂತರಿಕ ಕ್ರಾಂತಿಯನ್ನುಂಟು ಮಾಡುತ್ತೆ. ಭೌತಿಕ ಪ್ರಪಂಚದ ಯಶಸ್ಸು, ಹೆಸರು, ಹಣದ ಬೆನ್ನತ್ತಿದ್ದ ರಾಶಿ ಅಂದರೆ ಸಿಂಹ ರಾಶಿಯವರು ಈಗ ತಮ್ಮ ಆಂತರಿಕ ಆತ್ಮಶೋಧನೆಗೆ ಇಳಿಯುತ್ತಾರೆ. ಧಾರ್ಮಿಕ ಇಲ್ಲಿ ಒಂದು ಕಾರ್ಯಕ್ರಮಗಳು, ಯೋಗ, ಧ್ಯಾನ, ಮಂತ್ರ ಜಪ ಹಾಗೂ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ನಿಮ್ಮ ಸಮಯ ಹೆಚ್ಚಾಗಿ ವ್ಯಯವಾಗುತ್ತೆ. ವ್ಯಯ ಮತ್ತು ಹೂಡಿಕೆಯ ಒಂದು ತಂತ್ರಜ್ಞಾನ 12ನೇ ಭಾವ ವ್ಯಯ ಭಾವವಾಗಿರುವುದರಿಂದ ಖರ್ಚುಗಳು ಹೆಚ್ಚಾಗೋದು ಸಹಜ. ಆದರೆ ಇಲ್ಲಿ ನೆನಪಿಡಿ, ಉಚ್ಚ ಬೃಹಸ್ಪತಿ ಖರ್ಚುಗಳು ನಿಮ್ಮನ್ನ ಸಾಲಕ್ಕೆ ತಳ್ಳೋದಿಲ್ಲ, ಬದಲಾಗಿ ಇವು ಶುಭ ವ್ಯಯಗಳು. ಆಸ್ತಿ ಖರೀದಿ ಮಾಡೋದು, ಸುಖಭೋಗದ ವಸ್ತುಗಳ ಸಂಗ್ರಹ, ದೇವಸ್ಥಾನಗಳ ಜೀರ್ಣೋದ್ಧಾರ, ದಾನ ಧರ್ಮ ಹಾಗೂ ದೀರ್ಘಕಾಲೀನ ಲಾಭ ತರುವ ಹೂಡಿಕೆಗಳ ಮೇಲೆ ನಿಮ್ಮ ಹಣ ಹೆಚ್ಚಾಗಿ ಖರ್ಚಾಗುತ್ತೆ. ಅಹಂಕಾರ ಹಾಗೂ ಆತ್ಮಮಂಥನ ಈ ಸಿಂಹ ರಾಶಿಯ ಮೂಲ ಸ್ವಭಾವವೇ ರಾಜಸಿಕ ಸ್ವಭಾವ ಹಾಗೂ ಪ್ರಭುತ್ವ. ಸಿಂಹದಂತೆ ಗಾಂಭೀರ್ಯ ಮತ್ತು ಅಹಂಕಾರ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಆಶ್ಲೇಷ ನಕ್ಷತ್ರದ ಈ ಗೋಚಾರವು ನಿಮ್ಮ ಅಹಂಕಾರಕ್ಕೆ ಸವಾಲು ಹಾಕುತ್ತೆ. ಗ್ರಹಗಳು ನಿಮಗೆ 2 ದಾರಿಗಳನ್ನು ನೀಡುತ್ತವೆ. ಅಂದರೆ ಮೊದಲನೆಯ ದಾರಿ ನಿಮ್ಮ ಅಹಂಕಾರದಲ್ಲೇ ಮುಳುಗಿ ರಹಸ್ಯ ಸವಾಲುಗಳಿಗೆ ಸಿಲುಕಿ ನರಳುವುದು. 2ನೆಯ ದಾರಿ ಅಂದರೆ ವಿನಮ್ರತೆಯನ್ನು ತಳೆದು ಆತ್ಮಮಂಥನ ಮಾಡಿ ಬುದ್ಧಿವಂತಿಕೆಯಿಂದ ಬೆಳೆಯುವುದು. ಯಾರು ವಿನಮ್ರತೆಯ ಹಾದಿಯನ್ನು ಆರಿಸಿಕೊಳ್ತಾರೋ ಅವರಿಗೆ ಈ ಗೋಚಾರವು ಅಪ್ರತಿಮ ಯಶಸ್ಸನ್ನು ಕರುಣಿಸುತ್ತೆ. ಆಶ್ಲೇಷ ನಕ್ಷತ್ರದ ನಾಗಶಕ್ತಿ ಹಾಗೂ ರಹಸ್ಯ ಶತ್ರುಗಳ ಒಂದು ವಿನಾಶ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬಂದು ಬುಧ ಗ್ರಹ ಹಾಗೂ ಇದರ ದೇವತೆ ನಾಗದೇವತೆ ಅಂದರೆ ನಾಗರಾಜ. ಈ ನಕ್ಷತ್ರವು ಅತ್ಯಂತ ನಿಗೂಢ ಹಾಗೂ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತೆ.
ಸರ್ಪಗಳ ಮೌನ ಹಾಗೂ ಅಪ್ರತಿಮ ದಾಳಿ. ಹಾವು ಹೇಗೆ ಮೌನವಾಗಿ ತನ್ನ ಬಿಲದಲ್ಲಿ ಕುಳಿತು ಸಮಯ ಬಂದಾಗ ಮಾತ್ರ ಶತ್ರುವಿನ ಮೇಲೆ ಎಗರುತ್ತದೆಯೋ ಹಾಗೆಯೇ ಸಿಂಹ ರಾಶಿಯವರು ಈ ಸಮಯದಲ್ಲಿ ತಮ್ಮ ಯೋಜನೆಗಳನ್ನು ರಹಸ್ಯವಾಗಿ ಇಡ್ತಾರೆ. ನಿಮ್ಮ ಮುಂದಿನ ನಡೆಯನ್ನು ಯಾರೂ ಊಹಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಸುತ್ತಲೂ ಮಿತ್ರರಂತೆ ನಟಿಸುತ್ತಾ ಬೆನ್ನ ಹಿಂದೆ ಚೂರಿ ಹಾಕುತ್ತಿದ್ದ ಕಪಟಿಗಳು, ಇಷ್ಟು ದಿನ ನಿಮ್ಮ ಪ್ರಗತಿಯನ್ನು ಸಹಿಸದೆ ಒಳಗೊಳಗೆ ಸಂಚು ರೂಪಿಸುತ್ತಿದ್ದವರ ಸತ್ಯಾಸತ್ಯತೆಗಳು ಈ ಸಮಯದಲ್ಲಿ ನಿಖರವಾಗಿ ಹೊರಬರುತ್ತೆ. ಆಶ್ಲೇಷ ನಕ್ಷತ್ರದ ನಾಗಶಕ್ತಿಯು ಈ ಒಂದು ರಹಸ್ಯ ಶತ್ರುಗಳ ಮುಖವಾಡವನ್ನು ಕಳಚಿ ಹಾಕುತ್ತೆ. ಶತ್ರುಗಳು ನಿಮ್ಮ ವಿರುದ್ಧ ಯಾವುದೇ ಒಂದು ತಂತ್ರ ಹೂಡಿದ್ರೂ ಅದು ಅವರ ಮೇಲೆಯೇ ತಿರುಗುಬಾಣವಾಗಿ ಬಿಡುತ್ತೆ. ನಿಮ್ಮ ತೀಕ್ಷ್ಣವಾದ ಬುದ್ಧಿಶಕ್ತಿ, ಮುನ್ನೆಚ್ಚರಿಕೆ ಹಾಗೂ ಗುರುವಿನ ದಿವ್ಯ ಆಶೀರ್ವಾದದೊಂದಿಗೆ ನೀವು ಸಮಸ್ತ ವೈರಿಗಳನ್ನು ಹತಾಶರನ್ನಾಗಿ ಮಾಡಿ ವಿಜಯದ ಪಥಕ್ಕೆ ಆರಿಸ್ತೀರ. ಸಿಂಹ ರಾಶಿಯವರ ಜಾತಕದಲ್ಲಿ 12ನೇ ಮನೆಯು ವಿದೇಶ ಪ್ರವಾಸ, ವಿದೇಶಿ ವ್ಯವಹಾರ ಹಾಗೂ ದೂರದ ಸ್ಥಳಗಳ ಸಂಪರ್ಕವನ್ನು ಸೂಚಿಸುತ್ತೆ. ದೇವಗುರು ಬೃಹಸ್ಪತಿಯು ಆಶ್ಲೇಷ ನಕ್ಷತ್ರದಲ್ಲಿ ಸಂಚರಿಸುವಾಗ ವೃತ್ತಿ ಮತ್ತು ಆರ್ಥಿಕ ರಂಗದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಸಂಭವಿಸುತ್ತೆ. ಯಾರು ವಿದೇಶಕ್ಕೆ ತೆರಳಿ ಉದ್ಯೋಗ ಮಾಡಲು, ಈ ಉನ್ನತ ಶಿಕ್ಷಣ ಪಡೆಯಲು ಅಥವಾ ಈ ವೀಸಾ ಪ್ರತಿಕ್ರಿಯೆಗೆ ಕಾಯುತ್ತಿದ್ದರೋ ಅವರಿಗೆ ಈ ಅವಧಿಯಲ್ಲಿ ಕಲ್ಪನೆಗೂ ಮೀರಿದ ಶುಭ ವಾರ್ತೆಗಳು ಅನ್ನೋದು ಸಿಗುತ್ತೆ. ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಕೆಲಸ ಮಾಡುತ್ತಿರುವ ಸಿಂಹ ರಾಶಿಯವರಿಗೆ ಇಲ್ಲಿ ಒಂದು ಆಫೀಸ್ ವರ್ಗಾವಣೆ ಆಗಬಹುದು, ಪ್ರಮೋಷನ್ ಸಿಗಬಹುದು ಮತ್ತು ವಿದೇಶಿ ಕ್ಲೈಂಟ್ಗಳೊಂದಿಗೆ ನೇರ ಕೆಲಸ ಮಾಡುವ ಸುವರ್ಣಾವಕಾಶ ಹುಡುಕಿಕೊಂಡು ಇವರಿಗೆ ಬರುತ್ತೆ. ಈ ವಿದೇಶಿ ಮೂಲಗಳಿಂದ ಅಥವಾ ಆನ್ಲೈನ್ ಗ್ಲೋಬಲ್ ಪ್ರಾಜೆಕ್ಟ್ಗಳಿಂದ ಹಠಾತ್ ಧನಲಾಭ ಉಂಟಾಗುತ್ತೆ. ಆಶ್ಲೇಷ ನಕ್ಷತ್ರದ ಅಧಿಪತಿಯಾದ ಬುಧನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಗುರುಗ್ರಹವು ಉಚ್ಚಸ್ಥಾನದಲ್ಲಿದ್ದು ಈ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಅತ್ಯಂತ ಅನುಕೂಲಕರ ಒಂದು ಸಮಯ. ಈ ರಹಸ್ಯ ಜ್ಞಾನ, ಮೆಡಿಕಲ್ ರಿಸರ್ಚ್ ಅಥವಾ ಈ ಮನೋವಿಜ್ಞಾನ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿರುವವರಿಗೆ ಈ ಅವಧಿಯಲ್ಲಿ ಅಭೂತಪೂರ್ವ ಯಶಸ್ಸು ಅನ್ನೋದು ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕೈಯಿಂದ ಖರ್ಚಾಗುವ ಪ್ರತಿಯೊಂದು ರೂಪಾಯಿಯು ಭವಿಷ್ಯದಲ್ಲಿ ನಿಮಗೆ 10 ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಈ ರಿಯಲ್ ಎಸ್ಟೇಟ್ ಆಗಿರಬಹುದು, ದೀರ್ಘಕಾಲೀನ ಷೇರು ಮಾರುಕಟ್ಟೆ ಆಗಿರಬಹುದು. ಆದಷ್ಟು ಮುನ್ನೆಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಒಂದು ಚಿಕ್ಕ ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರಾ. ನಿಮ್ಮ ಮನೆಯಲ್ಲೇ ಆಗಲಿ, ಮನಸ್ಸಿನಲ್ಲಿ, ಈ ಮಕ್ಕಳ ವಿಷಯದಲ್ಲೇ ಆಗಲಿ, ಎಲ್ಲ ವಿಷಯದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.